ನಮಸ್ಕಾರ ಎಲ್ರಿಗೂ. ಈ ದಿನ ಜೀರಾ ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಬೌಲಲ್ಲಿ ಶುಗರ್ ಪೌಡರ್ ಮತ್ತು ಇದು ಬೆಣ್ಣೆ ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟರಲ್ಲಿ ಮತ್ತೊಂದು ಕಡೆ ಇದು ಮೈದಾ ಹಿಟ್ಟು ಬದಲು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಚಿಟಿಕೆ ಸಾಲ್ಟು, ಒಂದು ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕಬೇಕು. ಎವರ್ರೆಡಿ ಮಿಲ್ಕ್ ಪೌಡ್ರ್ ತಗೊಂಡಿದ್ದೀನಿ. ಇದೊಂದು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ. ಮತ್ತು ಜೀರಿಗೆ, ಇದು ಮೇನ್ ಇಂಗ್ರೀಡಿಯೆಂಟು. ಎಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಮಿಕ್ಸ್ ಮಾಡಿರೋ ಬ್ಯಾಟ್ರನ್ನ ನಾವು ಶುಗರ್ ಪೌಡರ್ ಮತ್ತು ಬಟರ್ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು. ನಂತರ ಬೇಕಿಂಗ್ ಪೌಡರ್ 1 ಸ್ಪೂನು, ಬೇಕಿಂಗ್ ಸೋಡಾ ಒಂದು 1/4 ಸ್ಪೂನ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಥರ ಇದೆ ಫ್ರೆಂಡ್ಸು. ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ನಾವು ಚಪಾತಿ ಕಲಿಸ್ತೀವಲ್ಲ ಆ ಥರ ಸ್ವಲ್ಪ ಲೈಟಾಗಿ ಕಲಿಸ್ಕೋಬೇಕು, ತುಂಬ ಹಾರ್ಡ್ ಮಾಡಬಾರ್ದು. ಈಗ ಚೆನ್ನಾಗಿ ಸೆಟ್ ಆಯಿತು ಫ್ರೆಂಡ್ಸ್. ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಸೊ ಈಗ ಫ್ರೆಂಡ್ಸ್ ಒಂದು 10 ನಿಮಿಷ ಆಗಿದೆ. ನಾನು ಇದರಲ್ಲಿ ಹಾಫ್ ತಗೊಂಡು ಒಂದು ಡವ್ ಮಾಡಿಕೊಂಡು, ಡೋ ಅಂತಾರೆ ಇದಕ್ಕೆ, ಒಂದು ರೌಂಡ್ ಬಾಲ್ ಥರ ಮಾಡಿಕೊಂಡು ಇದನ್ನು ಲಟ್ಟಿಸ್ಬೇಕೀಗ. ಲಟ್ಟಿಸ್ಬಿಟ್ಟು ಸ್ವಲ್ಪ ಸೈಡ್ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಬಿಡಿ, ಸೊ ದಟ್ ಸ್ಕ್ವೇರಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಜೀರಿಗೆನ ಉದುರಿಸ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಲಟ್ಟಿಸ್ಬೇಕು. ಸಾಕು. ಈಗ ಇದನ್ನು ಶೇಪ್ ಮಾಡ್ಕೊಳ್ಳೋಣ. ಶೇಪಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದೊಂದಾಗಿ ತೆಗೆದು ಬೇಕಿಂಗ್ ಟ್ರೇಯಲ್ಲಿ ಇಡಬೇಕು. ಸೊ ಈಗ ಪ್ರೀ ಹೀಟೆಡ್ ಅವನಲ್ಲಿ ನಾನು ಇದನ್ನು ಬೇಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 15 to 20 ಮಿನಿಟ್ಸ್ ಸಾಕು. ಕೆಲವೊಂದು ಬಿಸ್ಕೆಟ್ಸಿಗೆ ರೌಂಡ್ ಶೇಪಲ್ಲಿ ಮಾಡಿ ತೆಗಿತಾ ಇದ್ದೀನಿ. So hot jeera biscuit is ready to eat. ಯಮ್ಮಿ ಆಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.